ಹಾಯ್ ನಮಸ್ಕಾರ. ನಾನು ನಿಮ್ಮ ಗುರುರಾಜ್ ಗೌಡ. ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಹಾರ್ದಿಕ ಸ್ವಾಗತ. ಶರಾವತಿ ನದಿ ಅಂದ್ರೆ ಎಲ್ರಿಗೂ ಕೂಡ ಪರಿಚಿತ ಹಾಗೂ ಗೊತ್ತಿರಬಹುದು. ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶರಾವತಿ ನದಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ. ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಈ ನದಿಯು ಕೂಡ ಒಂದು. ಈ ನದಿ ಸುಮಾರು 128 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದವಾಗಿದೆ ಹಾಗೂ ಹೊನ್ನಾವರದಲ್ಲಿ ಇದಕ್ಕೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಕರ್ನಾಟಕದಲ್ಲೇ ಅತಿ ಉದ್ದವಾದ ಸೇತುವೆ ಅನ್ನುವಂತ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ದಾಪುರ ತಾಲೂಕಿನ ಜೋಗ ಅನ್ನುವಂತ ಗ್ರಾಮದಲ್ಲಿ ಈ ಜಲಧಾರೆ ಸುಮಾರು 900 ಅಡಿಗಳಿಗಿಂತ ಮೇಲಿನಿಂದ ಧುಮ್ಮಿಕ್ಕಿ ಜೋಗ ಜಲಪಾತ ಅನ್ನುವಂತ ಒಂದು ವಿಶಿಷ್ಟ ಜಲಪಾತವು ಕೂಡ ಸೃಷ್ಟಿಯಾಗಿದೆ. ಅದರ ಕೆಳಗಡೆಗೆ ಹಾದು ಬಂದಂತೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಅನ್ನುವಂತ ಪ್ರದೇಶದಲ್ಲಿ ಲಿಂಗನಮಕ್ಕಿ ಜಲಾಶಯವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಜಲಾಶಯದಲ್ಲಿ ವಿದ್ಯುದಾಗಾರವನ್ನ ಪ್ರಾರಂಭ ಮಾಡಿ ಅದರಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಬಹುಪಾಲು ವಿದ್ಯುತ್ತನ್ನ ಇದೇ ಜಲಾಶಯದಿಂದ ಪೂರೈಕೆ ಮಾಡ್ತಾ ಇದ್ದಾರೆ. ನಮ್ಮ ಶರಾವತಿ ನದಿ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶವನ್ನ ನೋಡಿದ್ರೆ ಸುತ್ತಲೂ ಹಚ್ಚ ಹಸಿರಿನ ಅರಣ್ಯದೊಂದಿಗೆ ವಿವಿಧ ಪ್ರಾಣಿ ಸಂಕುಲಗಳು, ಪಕ್ಷಿ ಸಂಕುಲಗಳು, ಕೀಟ ಅನೇಕ ಜಾತಿಗಳ ಒಡಗೂಡಿ ಅದರ ಜೊತೆಯಲ್ಲಿ ನಮ್ಮ ಜೀವನಾಡಿಗಳು ಕೂಡ ಸಂತೋಷದಿಂದ ಸಮೃದ್ಧಿಯಿಂದ ಬೆಳೆದು ಬದುಕ್ತಾ ಇವೆ. ಎಷ್ಟೋ ಸಹಸ್ರಾರು ರೀತಿಯ ಪ್ರಾಣಿ ಪ್ರಭೇದಗಳು, ಸಸ್ಯ ಸಂಕುಲಗಳು, ಜೀವರಾಶಿಗಳು, ಪ್ರಾಣಿ ಸಂಕುಲಗಳು, ಕೀಟಗಳ ನೆಲೆಯೇ ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಅದಕ್ಕೆ ಪೂರಕವಾಗಿ ನಮಗೆ ಸಮೃದ್ಧಿಯ ತಾಣವಾಗಿ ಜೀವರಾಶಿಗಳಿಗೆ ನೆಲೆಯಾಗಿರುವುದು ನಮ್ಮ ಶರಾವತಿ ನದಿ. ಶರಾವತಿ ನದಿ ಬಗ್ಗೆ ಯಾಕಿಷ್ಟು ಮಾತನಾಡ್ತಿದ್ದೀನಿ ಅಂತ ನೀವು ಯೋಚನೆ ಕೂಡ ಮಾಡಬಹುದು. ನಮ್ಮೆಲ್ಲರ ಜೀವನಾಡಿ, ಎಷ್ಟೋ ಜನರ ಬದುಕನ್ನ ಕಟ್ಟಿಕೊಳ್ಳುವಲ್ಲಿ ಪೂರಕವಾದಂತ ನದಿ ನಮ್ಮ ಶರಾವತಿ ನದಿ. ಆದ್ರೆ ಇದರ ಬಗ್ಗೆ ಮಾತನಾಡುವುದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಇದೆ. ನಮ್ಮ ಈ ಶರಾವತಿ ನದಿಗೆ 1964ರಲ್ಲಿ ಲಿಂಗನಮಕ್ಕಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ರು. ಅದೇ ರೀತಿ ನಮ್ಮ ಶರಾವತಿ ನದಿಯ ಕೆಳಭಾಗದಲ್ಲಿ 2002ರಲ್ಲಿ ಗೇರುಸೊಪ್ಪ ಜಲಾಶಯವನ್ನ ನಿರ್ಮಾಣ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶವೇ ವಿದ್ಯುತ್ ಉತ್ಪಾದನೆ. ನಮ್ಮ ಶರಾವತಿ ನದಿಯ ಸುತ್ತಮುತ್ತಲಿನ ಹವಾಮಾನ ಯಾವ ರೀತಿ ಇದೆ ಅಂದ್ರೆ ಪ್ರತಿ ಮಳೆಗಾಲದಲ್ಲಿಯೂ ಅತಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿ ಇಲ್ಲಿ ಅನೇಕ ಜೀವರಾಶಿಗಳು ಬದುಕುವುದಕ್ಕೆ ಉತ್ತಮ ನೆಲೆಯಾಗಿ ಸಂಪೂರ್ಣವಾಗಿ ಸಮೃದ್ಧವಾಗಿ ಬೆಳೆದಂತ ಕಾಡು, ಅದಕ್ಕೆ ಹೊಂದಿಕೊಂಡಂತ ಜೀವರಾಶಿಗಳು, ಅದರ ಜೊತೆಯಲ್ಲಿ ಪ್ರಾಣಿ ಪ್ರಭೇದಗಳು, ಪಕ್ಷಿ ಸಂಕುಲಗಳು, ಹಾಗೆ ಮನುಷ್ಯರು ಈ ಒಂದು ಪ್ರದೇಶದಲ್ಲಿ ಸಂತೋಷದಿಂದ ಸಮೃದ್ಧಿಯಿಂದ ಸಹಬಾಳ್ವೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅದು ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಅಥವಾ ಹಲವಾರು ಯೋಜನೆಗಳಿಂದ ನಮ್ಮ ದೇಶದ ರಾಜ್ಯದ ಅಭಿವೃದ್ಧಿ ಪಡಿಸುವುದರಲ್ಲಿ ಮುಂದಾಳತ್ವವನ್ನು ವಹಿಸಿ ನಮ್ಮ ಜನರ ಪರಿಸ್ಥಿತಿ ಇಕ್ಕಟ್ಟಿನಲ್ಲಿ ಸಿಲುಕುವ ಹಾಗೆ ಯಾರು ಮಾಡಿದ್ರು ಗೊತ್ತಿಲ್ಲ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಹಲವಾರು ಯೋಜನೆಗಳ ಆಳದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದೆ. ಅದರ ಜೊತೆ ಈಗ ಶರಾವತಿ ನದಿಯಲ್ಲಿ ಪಂಪ್ಡ್ ಸ್ಟೋರೇಜ್ ಅನ್ನ ಮಾಡುವಂತಹ ಯೋಜನೆ, ಇದರಿಂದ ಅತಿ ಹೆಚ್ಚಿನ ವಿದ್ಯುತ್ತನ್ನ ಉತ್ಪಾದನೆ ಮಾಡುವುದರ ಜೊತೆಗೆ ಈ ನೀರನ್ನ ಬೇರೆ ಬೇರೆ ನಗರಗಳಿಗೆ ಸಪ್ಲೈ ಮಾಡುವಂತ ಯೋಜನೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಯಾವ ರೀತಿ ಇರ್ತದೆ ಅಂತ ಗೊತ್ತಾ? ಇದನ್ನ ತುಂಬಾ ಈಸಿಯಾಗಿ ಹೇಳ್ಬೇಕು ಅಂದ್ರೆ ತಲಕಳಲೆ ಗ್ರಾಮ ಹಾಗೂ ಗೇರಸೊಪ್ಪ ಗ್ರಾಮಗಳ ನಡುವೆ ಭೂಮಿಯ ಆಳದಲ್ಲಿ ಸಂಪೂರ್ಣವಾಗಿ ವಿದ್ಯುದಾಗಾರ ಘಟಕಗಳನ್ನ ಸ್ಥಾಪನೆ ಮಾಡಲಾಗುತ್ತದೆ. ಅದರಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಯೋಜನೆ ಸನ್ನದ್ಧವಾಗಿದೆ. ಅದಕ್ಕಾಗಿ ತಲಾ 250 ಮೆಗಾವ್ಯಾಟ್ ಘಟಕಗಳ 8 ಘಟಕಗಳನ್ನ ಸ್ಥಾಪನೆ ಮಾಡಲಾಗುತ್ತದೆ. ವ್ಯಾಪ್ಕಾಸ್ ಲಿಮಿಟೆಡ್ ಸಂಸ್ಥೆ ಇದರ ಬಗ್ಗೆ ಫೆಸಿಬಿಲಿಟಿ ವರದಿ ತಯಾರಿಸಲಾಗಿದ್ದು ಇದನ್ನ ಮುಂದೆ ಯಾವ ರೀತಿ ನಡೆಸಬೇಕು ಅನ್ನೋದರ ಬಗ್ಗೆ ಮಾರ್ಗದರ್ಶನವನ್ನ ಸೂಚಿಸಲಾಗಿದೆ. ಈ ಒಂದು ಯೋಜನೆ ಯಾವ ರೀತಿ ಇರುತ್ತದೆ ಅಂದ್ರೆ ತಲಕಳಲೆ ಅನ್ನುವಂತ ಜಲಾಶಯದಿಂದ ತುರಂಗ ಮಾರ್ಗದಲ್ಲಿ ನೀರನ್ನ ಟರ್ಬೈನ್ ಗಳಿಗೆ ಸಾಗಿಸಿ ಆ ನೀರು ನೇರವಾಗಿ ಗೇರುಸೊಪ್ಪ ಜಲಾಶಯಕ್ಕೆ ಬಂದು ಸೇರ್ತದೆ. ಅಲ್ಲಿಂದ ಮತ್ತೆ ಗೇರುಸೊಪ್ಪ ಜಲಾಶಯದಿಂದ ತಲಕಳಲೆ ಜಲಾಶಯಕ್ಕೆ ನೀರನ್ನ ಪಂಪ್ ಮಾಡುವುದರ ಮೂಲಕ ಆ ನೀರನ್ನ ಹೊರಗಡೆ ಬಿಡದೆ ವ್ಯರ್ಥ ಮಾಡದೆ
ಮತ್ತೆ ಅದೇ ನೀರನ್ನು ಉಪಯೋಗಿಸಿಕೊಂಡು ಮತ್ತೆ ವಿದ್ಯುತ್ ತಯಾರಿಸುವಂತ ಯೋಜನೆ. ಇದು ಯಾವ ರೀತಿ ಅಂದ್ರೆ ತಳಕಳಲೆ ಜಲಾಶಯದಿಂದ ನೇರವಾಗಿ ಬಂದು ಟರ್ಬೈನ್ಗಳ ಮೂಲಕ ವಿದ್ಯುತ್ ಉತ್ಪಾದನೆ ಆದಂತ ನೀರು ಗೇರುಸೊಪ್ಪ ಜಲಾಶಯಕ್ಕೆ ಬಂದು ಅಲ್ಲಿಂದ ಮತ್ತೆ ವಾಪಸ್ಸಾಗಿ ಪಂಪ್ ಮಾಡಿ ತಲಕಳಲೆ ಜಲಾಶಯಕ್ಕೆ ಬಿಡಲಾಗುವಂತ ಪದ್ಧತಿ. ಈ ರೀತಿ ಯೋಜನೆಯನ್ನ ಮಾಡಲಾಗಿದೆ. ಇದು ಸಂಪೂರ್ಣವಾಗಿ ಸುರಂಗ ಮಾರ್ಗದಲ್ಲೇ ನಡೆಯುವಂತಹ ಯೋಜನೆ. ತುಂಬಾ ಬೇಸರದ ಸಂಗತಿ ಏನಂದ್ರೆ ಈ ಒಂದು ಯೋಜನೆಗೆ ಸುಮಾರು 800 ಎಕರೆಗಳಷ್ಟು ಅರಣ್ಯ ನಾಶವಾಗುತ್ತದೆ. ಎಷ್ಟೋ ಪ್ರಾಣಿಗಳು, ಎಷ್ಟೋ ಪಕ್ಷಿಗಳು, ಸಹಸ್ರಾರು ಜೀವರಾಶಿಗಳು ಈ ಒಂದು ಅರಣ್ಯ ನಾಶದಲ್ಲಿ ತಮ್ಮ ಜೀವವನ್ನ ಕಳೆದುಕೊಳ್ತವೆ. ಇನ್ನು ಎಷ್ಟೋ ಜೀವರಾಶಿಗಳು ಬೇರೆ ಕಡೆಯಲ್ಲಿ ವಲಸೆ ಹೋಗುವುದಕ್ಕಾಗಿ, ತಮ್ಮ ಜೀವವನ್ನ ಉಳಿಸಿಕೊಳ್ಳುವುದಕ್ಕಾಗಿ ಓಡುತ್ತಾ ತಮ್ಮ ಜೀವವನ್ನ ಕಳೆದುಕೊಳ್ತವೆ. ಇಂತಹ ಪರಿಸ್ಥಿತಿ ಈ ಒಂದು ಯೋಜನೆಗಳನ್ನ ಮಾಡುವುದರಿಂದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮೃದ್ಧವಾಗಿ ಹಚ್ಚ ಹಸಿರಾಗಿ ಬೆಳೆದು ನಿಂತ ಅರಣ್ಯ ಸಂಪೂರ್ಣವಾಗಿ ನಾಶವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚಿನ ಅರಣ್ಯ ಸಂಪತ್ತನ್ನ ಹೊಂದಿರುವಂತ ಜಿಲ್ಲೆ ಅನ್ನುವಂತ ಹೆಸರಿಗೆ ಪಾತ್ರವಾಗಿದೆ. ಆದ್ರೆ ಈ ಒಂದು ಯೋಜನೆ ಅತಿ ಹೆಚ್ಚು ಅರಣ್ಯಗಳಿದ್ದಂತ ನಮ್ಮ ಜಿಲ್ಲೆಯನ್ನ ಅರಣ್ಯ ನಾಶ ಮಾಡುವುದರಲ್ಲಿ ಮುಂದಾಗುತ್ತದೆ. ಈಗಾಗಲೇ ಅಭಿವೃದ್ಧಿಯ ಹೆಸರಿನಲ್ಲಿ ಅಂಕೋಲ ತಾಲೂಕಿನಲ್ಲಿ ವಿಮಾನ ನಿಲ್ದಾಣ, ಗ್ರೀನ್ ಫೀಲ್ಡ್ ಬಂದರು, ಹೊನ್ನಳ್ಳಿಯ ಆಣೆಕಟ್ಟು ಯೋಜನೆ, ಯಲ್ಲಾಪುರ ಟು ಹುಬ್ಳಿ ಅಂಕೋಲ ಮಾರ್ಗದ ರೈಲ್ವೆ ಹಳಿಯ ಒಂದು ಮಾರ್ಗಸೂಚಿ, ಇವೆಲ್ಲವನ್ನ ನೋಡ್ತಾ ಇದ್ರೆ ಸಂಪೂರ್ಣ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಯ ಕೂಪದಲ್ಲಿ ಮುಳುಗ್ತಾ ಇರುವಂತೆ ಕಾಣ್ತಿದೆ. ಈ ಒಂದು ಯೋಜನೆಗೆ 378 ಎಕರೆ ಅರಣ್ಯ ಭೂಮಿ ಬೇಕು ಅಂತ ಅಂದಾಜು ಮಾಡಲಾಗಿದೆ. ಆದ್ರೆ 15 ಕಿಲೋಮೀಟರ್ ಉದ್ದ, 10 ಮೀಟರ್ ಅಗಲ ಇರುವಂತ 6 ಟನಲ್ ಗಳನ್ನ ನಿರ್ಮಾಣ ಮಾಡ್ಬೇಕಂದ್ರೆ ಸುಮಾರು 140 ಎಕರೆಗಳಷ್ಟು ಅರಣ್ಯ ನಾಶ ಆಗ್ತದೆ. ಹಾಗೆ ಪವರ್ ಹೌಸ್ ಗೆ ಸುಮಾರು 60 ಎಕರೆ, ಹಾಗೆ ಅಲ್ಲಿಗೆ ತಲುಪುವಂತ ಸುಮಾರು 20 ಕಿಲೋಮೀಟರ್ ರಸ್ತೆಗೆ 110 ಎಕರೆ. ಇಲ್ಲಿ ನಿರ್ಮಾಣವಾದಂತ ಸಂಪೂರ್ಣ ವಿದ್ಯುತ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವುದಕ್ಕಾಗಿ ಬೃಹತ್ ತಂತಿಗಳ ಮೂಲಕ ಸಾಗಿಸಬೇಕಾಗುತ್ತದೆ. ಈ ತಂತಿಗಳ ಕಂಬ ನಿರ್ಮಾಣ ಮಾಡುವುದಕ್ಕಾಗಿ ಸುಮಾರು 490 ಎಕರೆಗಳಷ್ಟು ಅರಣ್ಯವನ್ನ ನಾಶಪಡಿಸಬೇಕಾಗುತ್ತದೆ ಅನ್ನುವುದಾಗಿ ಅಂದಾಜಿಸಲಾಗಿದೆ. ಹೀಗಾಗಿ ನಮ್ಮ ಹೊನ್ನಾವರ ತಾಲೂಕು ಹಾಗೆ ಶರಾವತಿ ನದಿ ಪಾತ್ರದ ಸುಮಾರು 800 ಎಕರೆಗಳಷ್ಟು ಅರಣ್ಯ ಭೂಮಿ ನಾಶವಾಗುತ್ತದೆ. ಈಗಾಗಲೇ ಗೇರುಸೊಪ್ಪ ಜಲಾಶಯದಿಂದ ಕೆಳಭಾಗದಲ್ಲಿ ಹೊನ್ನಾವರ ಅರಬ್ಬಿ ಸಮುದ್ರದವರೆಗೆ ಎಲ್ಲ ಕಡೆಯಲ್ಲಿಯೂ ನೀರು ಉಪ್ಪು ನೀರಿನ ಅಂಶ ಬರ್ತಾ ಇದೆ. ಉತ್ತಮ ಗುಣಮಟ್ಟದ ನೀರು ಜಲಾಶಯದ ಮೇಲ್ಭಾಗದಲ್ಲಿ ಮಾತ್ರ ಇದೆ. ಕೆಳಭಾಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ಗುಣಮಟ್ಟದ ನೀರು ಬರ್ತಾ ಇರಬಹುದು. ಅದರ ಜೊತೆ ಇದೇನಾದ್ರೂ ಯೋಜನೆ ಮುಂದೆ ಆಗ್ಬಿಟ್ರೆ ಈ ಕೆಳಭಾಗದಲ್ಲಿ ಬದುಕುವಂತ ಜನರ ಪರಿಸ್ಥಿತಿ ಅತಂತ್ರವಾಗುತ್ತದೆ. ಈಗಾಗಲೇ ಸುಮಾರು 10-15 ಕೊಳವೆ ಬಾವಿಗಳನ್ನ ತೆಗೆದ್ರೆ ಅದರಲ್ಲಿ ಸಿಹಿ ನೀರಿನ ಬಾವಿ ಬರುವುದು ಕೇವಲ 1-2. ಇನ್ನು ಮುಂದೆ ಏನಾದ್ರೂ ಈ ಯೋಜನೆ ಸಂಪೂರ್ಣವಾಗಿ ಆದಾಗ ಮುಂದೆ ಯಾರೇ ನೀರಿಗಾಗಿ ಬಾವಿ ತೋಡಿದ್ರು ಕೂಡ, ಕೊಳವೆ ಬಾವಿ ತೋಡಿದ್ರು ಕೂಡ ಬರುವುದು ಸಂಪೂರ್ಣ ಉಪ್ಪು ನೀರು ಮಾತ್ರ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮೃದ್ಧಿಯಿಂದ ಬೆಳೆದು ನಿಂತ 800 ಎಕರೆಗಳಷ್ಟು ಅರಣ್ಯ ಸಂಪತ್ತು ಯಾವ ರೀತಿ ನಾಶವಾಗಬಹುದು ಅನ್ನೋದನ್ನ ಯೋಚನೆ ಮಾಡಿ. ಅಭಿವೃದ್ಧಿ ಮಾಡುವುದು ತಪ್ಪು ಅಂತ ನಾನು ಹೇಳುವುದಿಲ್ಲ, ಆದ್ರೆ ಅಭಿವೃದ್ಧಿಯ ಕೂಪದಲ್ಲಿ ಸಿಲುಕಿದಂತ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಇದೇ ರೀತಿ ಮುಂದೆ ಆಗ್ತಾ ಹೋದ್ರೆ ಇಲ್ಲಿನ ಜೀವನ ಸಾಗಿಸುವುದು ಹೇಗೆ, ವ್ಯವಸಾಯ ಮಾಡುವುದು ಹೇಗೆ, ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲ, ಅನೇಕ ಜೀವರಾಶಿಗಳು ಬದುಕುವುದು ಹೇಗೆ ಅನ್ನುವುದು ಯೋಚನೆ ಮಾಡಿದ್ರೆ ಕಣ್ಣೀರು ಬರ್ತದೆ. ಹಾಗಾಗಿ ಈ ರೀತಿಯ ಅತಿ ಹೆಚ್ಚಿನ ನಾಶವಾಗುವಂತ ಯೋಜನೆಗಳು ನಮಗೆ ಬೇಡ. ಅಭಿವೃದ್ಧಿಯ ಹೆಸರಿನಲ್ಲಿ ಹಿಂದಿನಿಂದ ನಡೆದು ಬಂದಂತ ಸಂಸ್ಕೃತಿ, ಜಾನಪದ ಕಲೆ ನಾಶವಾಗುವುದು ಬೇಡ. ಅದರ ಜೊತೆಗೆ ಜೀವ ಸಂಕುಲ, ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ ನಾಶವಾಗುವುದು ಬೇಡ. ನಮ್ಮೆಲ್ಲರ ಸಂಸ್ಕೃತಿ, ಪರಂಪರೆ, ಅರಣ್ಯ ಹೀಗೆ ಇರಲಿ. ಮುಂದಿನ ಜೀವನದಲ್ಲಿ ನಮ್ಮ ಅರಣ್ಯ ಸಂಪತ್ತು ಇದೇ ರೀತಿ ಸಮೃದ್ಧಿಯಿಂದ ಇರಲಿ ಅನ್ನುವುದು ನನ್ನ ಆಶೆ, ಅಭಿಲಾಷೆ. ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲಗಳು ಬೆಳೆಯುವುದರ ಜೊತೆಗೆ ನಮ್ಮ ಸಂಸ್ಕೃತಿ, ಪರಂಪರೆ, ಭಾಷೆ, ನಾಡು ಎಲ್ಲವೂ ಉಳಿಯಲಿ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ನಮ್ಮ ಶರಾವತಿಯನ್ನ ಉಳಿಸಿ ಎನ್ನುವುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.